ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಫ್ರೆಂಡ್ಸ್, ಇವತ್ತು ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಇದು ಸಿಂಪಲ್ಲಾಗಿ ಮಾಡ್ಕೊಂಬಿಡ್ಬೋದು. ಜಸ್ಟ್ 5 ನಿಮಿಷದಲ್ಲಿನೇ ಈ ಸಾಂಬಾರನ್ನ ರೆಡಿ ಮಾಡ್ಕೊಂಬಿಡ್ಬೋದು. ಹಾಗೆ ಇದು ಹಳ್ಳಿ ಕಡೆ ತುಂಬಾ ಫೇಮಸ್ಸು. ನೈಟ್ ಹೊತ್ತು ಬಿಸಿ ಮುದ್ದೆಗೆ ಹುಷಾರಿಲ್ಲ ಅಂದಾಗ ಆ ಟೈಮ್ನಲ್ಲಿ ಈ ರೀತಿ ಮಾಡ್ಕೊಂಡು ಊಟ ಮಾಡಿದ್ರೆ ಆಹಾ, ತುಂಬಾ ಚೆನ್ನಾಗಿರುತ್ತೆ. ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡ್ಕೊಬರೋಣ. ಮೊದಲಿಗೆ ನಾನಿಲ್ಲಿ 1-2 ಸ್ಪೂನಷ್ಟು ತೆಂಗಿನಕಾಯಿ ತುರಿನ ತಗೊಂಡಿದ್ದೀನಿ. ಕಾಯಿನ ಸ್ಕಿಪ್ ಕೂಡ ಮಾಡ್ಬೋದು, ಹಾಕಲೇಬೇಕು ಅಂತ ಏನಿಲ್ಲ ಈ ಸಾಂಬಾರಿಗೆ. ಒಂದು 7-8 ಎಸಳು ಬೆಳ್ಳುಳ್ಳಿನ ತಗೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಖಾರ ಪುಡಿ, ಒಂದು ಸ್ವಲ್ಪದಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ 5-6 ಮೆಣಸನ್ನು ತಗೊಂಡಿದ್ದೀನಿ. ಮೆಣಸನ್ನು ಹಾಕಿದ್ರೆ ತುಂಬ ಒಳ್ಳೆಯದು. ಹಾಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಇದಿಷ್ಟನ್ನೇ ಹಾಕಬೇಕು. ಇದಕ್ಕೆ ಈರುಳ್ಳಿ ಆಗಲಿ ಬೇರೆ ಏನನ್ನು ಸೇರಿಸೋ ಹಾಗಿಲ್ಲ. ನಮ್ಮಮ್ಮ ಮಾಡುವಾಗ ಅವರು ತೆಂಗಿನಕಾಯಿನ ಹಾಕ್ತಿರ್ಲಿಲ್ಲ, ಬಟ್ ನಾನು ಹಾಕಿ ಮಾಡಿದ್ದೀನಿ. ಸ್ವಲ್ಪ ಗಟ್ಟಿ ಬರುತ್ತೆ ಸಾಂಬಾರು. ಹಾಗೆ ನಾವು ತೆಂಗಿನಕಾಯಿನ ಇದರಲ್ಲಿ ಬಳಸಿದ್ದೀವಿ ಅಂತಲೂ ಕೂಡ ಗೊತ್ತಾಗಲ್ಲ. 1-2 ಸ್ಪೂನ್ ಅಷ್ಟೇ ಬಳಸ್ಕೋಬೋದು. ಈಗ ಒಗ್ಗರಣೆನ ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕಿ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಕರಿಬೇವು ಹಸಿ ಇದ್ದಷ್ಟು ಸಾಂಬಾರು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ನಾನು ಪೇಸ್ಟ್ ಮಾಡಿಟ್ಕೊಂಡಿದ್ದ ಖಾರನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕುದಿಸ್ಕೋಬೇಕಾಗುತ್ತೆ. ಅದಾದಮೇಲೆ 1 ಗ್ಲಾಸ್ ಹಾಲನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಗಟ್ಟಿ ಹಾಲನ್ನು ಹಾಕ್ಕೊಂಡಿದ್ದೀನಿ. ನೀರನ್ನ ಬಳಸೋ ಆಗಿಲ್ಲ. ಅಂದರೆ ತೆಳುವಾಗಿ ಬೇಕು ಸಾಂಬಾರು ಅನ್ನೋರು ಒಂದು ಅರ್ಧ ಕಪ್ನಷ್ಟು ನೀರನ್ನ ಸೇರಿಸ್ಕೊಂಡ್ರೆ ಸಾಕು. ಆದರೆ ನಾನು ನೀರನ್ನ ಸೇರಿಸಿಲ್ಲ, ಗಟ್ಟಿಯಾಗಿಯೇ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಶೀತ ಕೆಮ್ಮು ಆಗಿದ್ದಾಗ ಈ ರೀತಿ ನಾವು ಹಾಲು ಬಜ್ಜಿನ ಮಾಡಿಕೊಟ್ರೆ ಮಕ್ಕಳಿಗೆ ಶೀತ ಕೆಮ್ಮು ಎಲ್ಲ ಕೂಡ ಕಡಿಮೆ ಆಗುತ್ತೆ. ಆದರೆ ಬಿಸಿ ಊಟನೇ ಮಾಡಿಸ್ಬೇಕು ಮಕ್ಕಳಿಗೆ. ನಮ್ಮ ಹಳ್ಳಿ ಕಡೆ ಅಂತೂ ಈ ಸಾಂಬಾರು ತುಂಬಾ ಫೇಮಸ್ಸು. ಮೊದಲೆಲ್ಲ ಜಾಸ್ತಿ ಮಾಡ್ತಿದ್ವಿ. ಇತ್ತೀಚೆಗೆ ಅಷ್ಟೇ ನಾವು ಈ ಸಾಂಬಾರನ್ನ ಎಲ್ಲೋ ಒಂದು ಸಲ ಮಾಡ್ತೀವಿ ಅಷ್ಟೇ. ಬಟ್ ನಮ್ಮಮ್ಮನ ಮನೇಲಿದ್ದಾಗ ನಮ್ಮಮ್ಮ ಯಾವಾಗಲೂ ಮಾಡ್ತಿದ್ರು. ನಾವಂತೂ ಬಿಸಿ ಅನ್ನದ ಜೊತೆಗೆ ತುಂಬಾ ಇಷ್ಟಪಟ್ಟು ಊಟ ಮಾಡ್ತಿದ್ವಿ. ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು. ಕೊನೆಗೆ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡ್ರೆ ಅಲ್ಲಿಗೆ ಸಾಂಬಾರು ರೆಡಿ ಆಗೋಗುತ್ತೆ. ಈ ಸಾಂಬಾರಿಗೆ ಖಾರ ಪುಡಿ ಬದಲಿಗೆ ನಾವು ಮೆಣಸಿನ್ಕಾಯನ್ನು ಕೂಡ ಬಳಸ್ಕೋಬೋದು. ತುಂಬ ದಿನಗಳ ನಂತರ ನಾನು ಈ ಸಾಂಬಾರನ್ನ ನಮ್ಮ ಮನೆಯಲ್ಲಿ ಮಾಡಿದ್ದು. ನನಗಂತೂ ತುಂಬಾ ಇಷ್ಟ ಆಯಿತು. ಬಿಸಿ ಬಿಸಿ ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಹುಷಾರಿಲ್ಲದೆ ಇದ್ದಾಗ, ಬಾಯಿ ಕೆಟ್ಟಂಗೆ ಆದಾಗ ಈ ರೀತಿ ಸಾಂಬಾರನ್ನ ಮಾಡಿಕೊಂಡು ಊಟ ಮಾಡೋದು ತುಂಬಾ ಒಳ್ಳೆಯದು. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಹೇಳಿ ನಾನು ಅಂದ್ಕೊಳ್ತೀನಿ. ಒಂದು ಸಲ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ರೀತಿ ಮಾಡಿ ಟ್ರೈ ಮಾಡಿ ನೋಡಿ. ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.